ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆಯಾಗ್ತಾ ಇದೆ. ಈಗಾಗಲೇ 15ಕ್ಕೂ ಅಧಿಕ ಜಿಲ್ಲೆಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದ್ದು, ಇನ್ನೆರಡು ಮೂರು ದಿನಗಳಲ್ಲಿ ಬಾಕಿ ಉಳಿದಂತಹ ಜಿಲ್ಲೆಗಳ ಮಹಿಳೆಯರಿಗೆ ಹಣ ತಲುಪಲಿದೆ. 27ನೇ ಕಂತಿನ ಹಣ ಬರ್ತಾ ಇರೋದ್ರಿಂದ ಈಗ ಮುಂಬರುವಂತಹ ಯುಗಾದಿ, ರಂಜಾನ್ ಹಬ್ಬದ ಖರ್ಚಿಗೆ ಅನುಕೂಲವಾಗಲಿದೆ. ಅದರಲ್ಲೂ ಒಂದೇ ತಿಂಗಳ ಅಂತರದಲ್ಲೇ 3 ಕಂತು ಜಮೆಯಾಗಿದ್ದು, ಈಗ 6,000 ರೂಪಾಯಿ ಮಹಿಳೆಯರಿಗೆ ಸಿಕ್ಕಿದೆ. ಇದು ಕೂಡ ಹಬ್ಬದ ಸಡಗರ ಹೆಚ್ಚಾಗುವಂತೆ ಮಾಡಿದೆ. ಇನ್ನು ಕಳೆದ 2 ತಿಂಗಳಲ್ಲಿ ಸತತ 3 ಗೃಹಲಕ್ಷ್ಮಿ ಯೋಜನೆ ಕಂತುಗಳ ಹಣ ಜಮೆಯಾಗಿದೆ. ಫೆಬ್ರವರಿ 19, 24 ಹಾಗೂ ಮಾರ್ಚ್ 9ರಂದು ಹಣ ಖಾತೆಗೆ ಜಮೆಯಾಗಿದೆಯಂತೆ. ಇನ್ನು ಸದ್ಯ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ್, ಮೈಸೂರು, ಕೊಡಗು ಸೇರಿದಂತೆ 15ಕ್ಕೂ ಅಧಿಕ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೀಗ ನಿರಂತರವಾಗಿ ಹಣ ಜಮೆಯಾಗಿದೆ. ಇನ್ನು 3 ದಿನಗಳೊಳಗೆ ಬಾಕಿ ಇರುವಂತಹ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಸಿಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಗಳು ತಿಳಿಸಿವೆ. ಇನ್ನು 2023ರ ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದ್ದು, ಸದ್ಯ 31 ತಿಂಗಳಾಗಿವೆ. ಈಗ 27ನೇ ಕಂತಿನ ಹಣ ಬಿಡುಗಡೆಯಾಗ್ತಾ ಇದ್ದು, 2026ರ ಜನವರಿ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆಯಾಗ್ತಾ ಇದೆ ಅಂತ ಇಲಾಖೆಯ ಮೂಲಗಳು ಹೇಳಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.